ರಶ್ಮಿ ಸಾವಂತ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಶ್ಮಿ ಅವರೇ, ಭಾರತದ ಈ ಯುದ್ಧದ ಸಂದರ್ಭದಲ್ಲಿ ಭಾರತದ ನಿಲುವಿಗೆ ವಿಪಕ್ಷಗಳ ಟೀಕೆಯನ್ನು ತಾವು ಗಮನಿಸಿದ್ರಿ ಅಂದ್ಕೊಳ್ತೀನಿ. ವಿದೇಶಾಂಗ ನೀತಿಯ ಮೇಲೊಂದು ಕಪ್ಪು ಚುಕ್ಕೆ ಅಂತಾರೆ ಅವರು. ನಮಸ್ತೆ ಎಲ್ಲರಿಗೂ. ನಾನು ಎಲ್ಲರ ಕಮೆಂಟ್ಸ್ ಮತ್ತು ಎಲ್ಲರ ಪಾಯಿಂಟ್ಸನ್ನು ಕೇಳಿದೆ. ಈಗ ಇಸ್ರೇಲಲ್ಲಿ ಅಕ್ಟೋಬರ್ 7, 2024ರಲ್ಲಿ ಒಂದು ದಾಳಿ ನಡೆಯಿತು. ಆ ದಾಳಿ ಕಿಬೂತ್ಸ್ ಬೇರಿ, ನೋವಾ ಮ್ಯೂಸಿಕ್ ಫೆಸ್ಟಿವಲ್ ಅಂತ ಎಲ್ಲ ಜಾಗದಲ್ಲಿ ಆಯಿತು. ಆ ಜಾಗಕ್ಕೆ ನಾನು ಪರ್ಸ್ನಲಿ ಭೇಟಿ ನೀಡಿದ್ದೇನೆ ಆ ಅಟ್ಯಾಕ್ ನಂತರ. ಸೊ ನೀವು ಆ ಜಾಗವನ್ನು ನೋಡಿದರೆ, ಅಲ್ಲಿಯ ಸಿಚುವೇಶನನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಕ್ರೂರತೆಯಿಂದ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ ಅಂತ. ಸೊ ಇಟ್ ಈಸ್ ಜಸ್ಟಿಫೈಡ್ ಫ್ರಮ್ ಎನ್ ಇಸ್ರೇಲಿ ಪರ್ಸ್ಪೆಕ್ಟಿವ್. ಓಕೆ, ನಮ್ಮ ಭಾರತದ ಜನರಿಗೆ ಒಂದು ಹ್ಯಾಬಿಟ್ ಅಲ್ಲ, ದೇರ್ ಆರ್ ಪೀಪಲ್ ಹೂ ಜಸ್ಟಿಫೈ ಅಕ್ಟೋಬರ್ 7th ಅಟ್ಯಾಕ್ ಆಲ್ಸೋ. ಗಾಜಾಗೆ ಬಂದು ನೋಡಿ ಒಂದ್ಸಲ ಹೆಂಗೆ ಮಕ್ಕಳು ಸಾಯ್ತಿದ್ದಾರೆ ಅಂತಾರೆ ಅವರು. ನೋಡಿ, ಗಾಜಾದಲ್ಲಿ ಒಂದು ಸ್ಟೇಬಲ್ ಗವರ್ಮೆಂಟ್ ಇತ್ತು, ಅದನ್ನು ಹಮಾಸ್ ಓವರ್ ಥ್ರೋ ಮಾಡಿತ್ತು. ಇವತ್ತಿನ ಡೇಟಲ್ಲಿ ಹಮಾಸ್ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲಾರಿಟಿ ರೇಟ್ ಇನ್ ಗಾಜಾ. ಸೊ ಜನರು ಏನು ಎಲೆಕ್ಟ್ ಮಾಡ್ತಾರೆ ಅವರಿಗೆ ಅದರ ಪರಿಣಾಮ ಸಿಗ್ತದೆ. ನೀವು ಒಂದು ಟೆರರಿಸ್ಟ್ ಔಟ್ಫಿಟ್ಟನ್ನು ಎಲೆಕ್ಟ್ ಮಾಡಿದರೆ ನೀವು ಪೀಸನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಡೆವಲಪ್ಮೆಂಟ್ ಬೇಕಾದರೆ ನೀವು ಅಂತಹ ಒಂದು ಗವರ್ಮೆಂಟನ್ನು ಎಲೆಕ್ಟ್ ಮಾಡಬೇಕು. ಈಗ ವೆಸ್ಟ್ ಬ್ಯಾಂಕ್ ನೋಡಿದರೆ ದೆರ್ ಇಸ್ ಮೋರ್ ಸ್ಟೆಬಿಲಿಟಿ. ವೆಸ್ಟ್ ಬ್ಯಾಂಕಲ್ಲೂ ಹಮಾಸ್ ಇಸ್ ಟ್ರೈಂಗ್ ಟು ಮೇಕ್ ಇನ್ರೋಡ್ಸ್. ನೆಕ್ಸ್ಟ್ ಇಲೆಕ್ಷನಲ್ಲಿ ಹಮಾಸ್ ವಿಲ್ ಗೆಟ್ ಬೆಟರ್ ವೋಟ್ಸ್ ಅಂತ ಒಂದು ಪ್ರಿಡಿಕ್ಷನ್ ಇದೆ. ಸೊ ಯು ಗೆಟ್ ವಾಟ್ ಯು ಡಿಸರ್ವ್ ಎಂಡ್ ಆಫ್ ದ ಡೇ. ಒಂದು ಸ್ಟೇಬಲ್ ಗವರ್ಮೆಂಟ್ ಅನ್ನು ಎಲೆಕ್ಟ್ ಮಾಡಿದ್ರೆ ಪ್ರಶಾಂತನ ಕೇಳ್ತಾರೆ ನೋಡಿ. ಅಲ್ಲ ರಶ್ಮಿ ಅವರೇ, ಈಗ ಇಸ್ರೇಲ್ ಇರಾನ್ನಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂಥ ಚರ್ಚೆ ಒಂದು ಕಡೆ, ಅಥವಾ ಈ ಗಾಜಾದಲ್ಲಿ ಮಾಡಿದ ಸರಿನಾ, ನೋವಾ ಸೆಂಟ್ರದಲ್ಲಿ ಮಾಡಿದ ಸರಿನಾ, ಇರಾನ್ನಲ್ಲಿ ಈಗ ಖಮೇನಿ ಮಾಡಿದ ಸರಿನಾ. ಇಲ್ಲಿ ಪ್ರಶ್ನೆ ಬಂದಿರೋದು ನಮ್ಮ ವಿದೇಶಾಂಗ ನೀತಿ ಏನಿರಬೇಕು ಅಂತಕ್ಕಂಥದ್ದು. ಈಗ ನಾವು ಇಸ್ರೇಲನ್ನು ಜಸ್ಟಿಫೈ ಮಾಡುವ ಭರದಲ್ಲಿ ಇರಾನನ್ನು ಕಳ್ಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಎಸ್, ಅಥವಾ ಇರಾನನ್ನು ಪೂರ್ತಿಯಾಗಿ ನಾವು ಮಾರಲ್ ಕಂಪಾಸ್ ಇಟ್ಕೊಂಡು ಅಮೇರಿಕಾ ಮಾಡ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ, ಈಗ ಫರೂಕ್ ಹೇಳಿದ್ರಲ್ಲ, ಆ ಕಾರಣಕ್ಕೋಸ್ಕರ ನಾವು ಇರಾನನ್ನು ಪೂರ್ತಿಯಾಗಿ ಸಪೋರ್ಟ್ ಮಾಡಲಿಕ್ಕೆ ಹೋದರೆ ವಿ ವಿಲ್ ಲೂಸ್ ಅಮೇರಿಕಾ ಆ್ಯಂಡ್ ಇಸ್ರೇಲ್. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾವುದೇ ಏನೇ ಕಾರಣಗಳಿದ್ದರೂ ಕೂಡ ಇಂಡಿಯನ್ ಗೌರ್ಮೆಂಟ್ ಪರ್ಸ್ಪೆಕ್ಟಿವಿಂದ ನೋಡಿದಾಗ ನ್ಯೂಟ್ರಾಲಿಟಿ ಸೂಟ್ಸ್ ಅಸ್ ಬೆಟರ್ ದೆನ್ ಎನಿಥಿಂಗ್ ಎಲ್ಸ್ ಅಂತ ಅನಿಸುತ್ತೆ. ಹೌದು ಪ್ರಶಾಂತ್ ಅವರೇ, ಐ ಅಗ್ರಿ ವಿತ್ ಯು. ಇವಾಗ ಎಲ್ಲ ದೇಶಗಳು ಎಂಡ್ ಆಫ್ ದ ಡೇ ಎಲ್ಲರೂ ಸ್ವಾರ್ಥಿ. ಸೊ ತಮಗೇನು ಸೂಟ್ ಆಗ್ತದೆ ಅವ್ರು ಅದರ ಥರವೇ ಮಾಡ್ತಾರೆ. ಸೊ ಈವನ್ ಇಂಡಿಯಾ ಹ್ಯಾಸ್ ಟು ಮೇಂಟೈನ್ ವಾಟ್ ಇಸ್ ಬೆಸ್ಟ್ ಫಾರ್ ಇಟ್ಸ್ ನ್ಯೂಟ್ರಾಲಿಟಿ. ನಾನು ಬೇರೆ ದೇಶಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಪ್ರಶಾಂತ್ ಅವರೇ. ಎಲ್ಲರೂ ಸ್ವಾರ್ಥಿ ಈ ವಿಶ್ವದಲ್ಲಿ. ಪ್ರಶಾಂತ್ ಹೇಳ್ತಾ ಇರೋದು ಅದನ್ನೇ. There are no permanent enemies or permanent friends in foreign affairs. It is only permanent interests. Everybody protects their self-interest end of the day, and India needs to do that as well. ಇವಾಗ ನಾವು ತುಂಬ ಹೇಳ್ತೇವೆ ಇರಾನ್ ನಮಗೆ ತುಂಬ ಹೆಲ್ಪ್ ಮಾಡಿತು, ನಮಗೆ ಕಷ್ಟಕಾಲ ಬಂದಾಗ ನಮಗೆ ಆಯಿಲ್ ಕೊಟ್ಟಿತ್ತು ಅಂತ. ವಿ ಸೇ ದ್ಯಾಟ್. ಇಂಡಿಯಾ ಕೂಡ ಇರಾನಿಗೆ ಹೆಲ್ಪ್ ಮಾಡಿದೆ. ಚಬಾಹರ್ ಪೋರ್ಟ್ ಡೆವಲಪ್ಮೆಂಟಿಗೆ $370 million ಕೊಟ್ಟಿದೆ. ಚಬಾಹರ್ ಜಹೀದನ್ ರೈಲ್ವೆಗೆ ಇಟ್ ಹ್ಯಾಸ್ ಕಮಿಟೆಡ್ $1.6 billion. ಸೊ ಯಾವಾಗ ನಾವು ಹೆಲ್ಪ್ ಮಾಡಬೇಕು ಆಗ ನಾವು ಕೂಡ ಹೆಲ್ಪ್ ಮಾಡಿದ್ದೇವೆ. ಇಂಡಿಯನ್ಸ್ ಹ್ಯಾವ್ ಅ ವೆರಿ ಶಾರ್ಟ್ ಮೆಮ್ರಿ. ನಮ್ಗೆ ಯಾರಾದರೂ ಹೆಲ್ಪ್ ಮಾಡಿದರೆ ಅಯ್ಯೋ ನಮ್ಗೆ ಅವ್ರು ಹೆಲ್ಪ್ ಮಾಡಿದ್ರು ಅಂತ ನಾವು ಲೈಫ್ ಲಾಂಗ್ ಅವರಿಗೆ ಒಂಥರ ಲೋನ್ ಕಟ್ಟಲಿಕ್ಕೆ ನಾವು ನಾವು ಇಸ್ರೇಲ್ ಜೊತೆ ನಿಲ್ಲಬೇಕು ಅನ್ಸುತ್ತಾ ನಿಮ್ಗೆ ಈ ಯುದ್ಧದಲ್ಲಿ? We have reciprocated our help, whatever help we have received. ಈಗ ಇಸ್ರೇಲ್ ಜೊತೆ ನಮ್ಮ ಹೆಲ್ಪ್ ರೆಸಿಪ್ರೊಕೇಟ್ ಆಗಿದೆ. ಈಗ ಯಾವುದೇ ವಿದೇಶಾಂಗ ನೀತಿ, ಯಾವುದೇ ದೇಶದ ಜೊತೆಗಿನ ಮೈತ್ರಿ ರೆಸಿಪ್ರೊಕೇಷನ್ ಮೇಲೆ ಇರುತ್ತಲ್ವಾ? That's a business interest. What I'm trying to say is that we have exhibited enough reciprocity that we do not owe any country anything right now except our own self-interests. That's what I'm saying. So that's what I'm trying to say. ಈಗ ನೀವು ಇಸ್ರೇಲ್ ಜೊತೆ ನಾನು ನಿನ್ನೆಯಿಂದ ಚರ್ಚೆ ಮಾಡ್ತಾ ಇರೋದು ಅದೇ ತಾನೇ. ಇವತ್ತಿನ ಸಂದರ್ಭದಲ್ಲಿ ನಮಗೇನು ಡೊನಾಲ್ಡ್ ಟ್ರಂಪ್ ಬಗ್ಗೆ ಏನೋ ಭಯಂಕರ ಪ್ರೀತಿ ಇದೆ ಅಂತಕ್ಕಂಥದ್ದಲ್ಲ, ಅಥವಾ ನಮಗೇನೋ ಈಗ ಇಸ್ರೇಲಿನ ಯಶೋಗಾಥೆಯ ಬಗ್ಗೆ ನಾವೆಲ್ಲರೂ ತುಂಬ ಓದಿದ್ದೀವಿ, ನಾವು ಕೇಳಿದ್ದೀವಿ ಅನ್ನೋ ಏಕೈಕ ಕಾರಣಕ್ಕೆ ನಾವಿವತ್ತು ಇಸ್ರೇಲ್ ಇರಾನ್ ಯುದ್ಧ ನಡೆದಾಗ ಇಸ್ರೇಲಿನ ಜೊತೆ ನಿಲ್ಲೋ ಪ್ರಶ್ನೆನೇ ಬರಲ್ಲ.
ನಾವು ನಿಂತಿಲ್ಲ, ನಾವು ಇಬ್ಬರಿಗೂ ವಿ ಆರ್ ಎಕ್ಸ್ಟೆಂಡಿಂಗ್ ಸಾಲಿಡ್ಯಾರಿಟಿ ಟು ಬೋತ್ ಆ್ಯಂಡ್ ವಿ ಆರ್ ಆಫರಿಂಗ್ ಟು ಮೀಡಿಯೇಟ್ ದ ಕಾನ್ಫ್ಲಿಕ್ಟ್. ಇವತ್ತಿನ ಕಾಲದಲ್ಲಿ ಯಾವ ದೇಶ ಕೂಡ ಇಲ್ಲ ವಿಚ್ ಕ್ಯಾನ್ ಮೀಡಿಯೇಟ್ ಬಿಟ್ವೀನ್ ದ ಟೂ ಕಂಟ್ರೀಸ್. ಯಾಕಂದರೆ ರಷ್ಯಾ, ಚೈನಾ, ಇರಾನಿನ ಸೈಡ್ ತಗೊಂಡಿದೆ. ಅಮೇರಿಕಾ ಇಸ್ ಕ್ಲಿಯರ್ಲಿ ಸೈಡಿಂಗ್ ವಿತ್ ಇಸ್ರೇಲ್. ಸೊ ಐ ಥಿಂಕ್ ಆಸ್ ಅ ವಿಶ್ವಮಿತ್ರ ವಿ ಆರ್ ಇನ್ ದ ಪರ್ಫೆಕ್ಟ್ ಪೊಸಿಷನ್ ಟುಡೇ. ಬಟ್ ನಾವು ನಮ್ಮ ಇದೊಂದು ಸ್ವಲ್ಪ ಹೈಪರ್ಬೋಲ್ ಅನ್ಸಲ್ವಾ ರಶ್ಮಿ ಅವರೇ? ನಾವು ಮೀಡಿಯೇಟ್ ಈಗ ರಷ್ಯಾ ಉಕ್ರೇನ್ ಸಂದರ್ಭದಲ್ಲೂ ಅನಿಸ್ತು ನಾವು mediate ಮಾಡ್ತೀವಿ. ನಾವು ಮೀಡಿಯೇಟ್ ಮಾಡ್ತೀವಿ. ಏನಂತ ಮೀಡಿಯೇಟ್ ಮಾಡ್ತಿದ್ದೀವಿ ನಾವು? ನಮಗೆ ಅಮೇರಿಕಾ ಜೊತೆ ಟ್ಯಾರಿಫ್ನ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯಾರೂ ನಿಲ್ಲಿಲ್ಲ. ಕೊನೆಗೆ ನಾವು ಯುರೋಪ್ನ ಬಾಗಿಲನ್ನು ಓಪನ್ ಮಾಡಿದಾಗ ಈ ರೀತಿಯ ಪರಿಸ್ಥಿತಿಯಲ್ಲಿ ನಾವು ಆ್ಯಕ್ಚುಲಿ ಮೀಡಿಯೇಟ್ ಮಾಡುವ ಸ್ಥಿತಿಯಲ್ಲಿದ್ದೀವ ಅಥವಾ ಅದನ್ನು ಹೈಪರ್ಬೋಲ್ ಆಗಿ ನಾವು ತೆಗೆದುಕೊಳ್ತಾ ಇದ್ದೀವಿ? Prashant ji, of course, it sounds like a hyperbole. I recently also visited Russia. Avaga, there was a lot of talk about India mediating Russia-Ukraine. ರಷ್ಯಾದ ಅಧ್ಯಕ್ಷರಾದ ವ್ಲಾದಿಮಿರ್ ಪುತಿನ್ ಅವರೇ ಈ ಸೆಂಟೆನ್ಸ್ ಅನ್ನು ಹೇಳಿದ್ರು, ದಟ್ ಇಂಡಿಯಾ, ಮೈ ಗುಡ್ ಫ್ರೆಂಡ್, ಹ್ಯಾಸ್ ಆಫರ್ಡ್ ಟು ಮೀಡಿಯೇಟ್ ಅಂತ. ಇಟ್ ಈಸ್ ನಾಟ್ ಅ ಹೈಪರ್ಬೋಲ್. ಸಂಬಡಿ ನ್ಯೂಟ್ರಲ್ ಇಸ್ ನೆಸೆಸರಿ ವೆನ್ ದೆರ್ ಇಸ್ ಕಾನ್ಫ್ಲಿಕ್ಟ್. ಇಟ್ ಡಸ್ ನಾಟ್ ಹ್ಯಾವ್ ಟು ಬಿ ದ ಸ್ಟ್ರಾಂಗೆಸ್ಟ್ ಕಂಟ್ರಿ ಔಟ್ ದೇರ್. ಹೈಪರ್ಬೋಲ್ ಅಂದ್ರೆ ಇವತ್ತಿನ ಕಾಲದಲ್ಲಿ ಮೀಡಿಯೇಷನ್ ಆಗಬಾರ್ದ? ಇಂಡಿಯಾ ಪಾಕಿಸ್ತಾನದಲ್ಲಿ ಮೀಡಿಯೇಟ್ ಮಾಡ್ಲಿಕ್ಕೆ ನಮ್ದು ಇನ್ ಪ್ರಿನ್ಸಿಪಲ್ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ನಾವು. ಎಸ್, ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಕ್ಕೆ ನಮ್ಮ ದೇಶದಲ್ಲಿ ಪ್ರಶ್ನೆಗಳನ್ನು ನಿಶ್ಚಿತವಾಗಿ ಕೇಳ್ತೀವಿ. ಆ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಅಮೆರಿಕ ಮತ್ತು ಇರಾನ್ ನಡುವೆ ಮೀಡಿಯೇಟ್ ಮಾಡುವ ಸ್ಥಿತಿಯಲ್ಲಿದ್ದೀವ? ನೋಡಿ, ಇಂಡಿಯಾ ಮತ್ತೆ ಪಾಕಿಸ್ತಾನ, ನನಗನ್ಸತಿ ಎರಡೂ ಹೈಪರ್ಬೋಲ್ಗಳಿವೆ ಅಲ್ವಾ ನಿಮ್ಮ ಆಡಳಿತ? ಅಂದರೆ ಕೆಲವರು ಇಲ್ಲ ನಾವು ಭಯಂಕರ ವಿಶ್ವಗುರುವಿನ ಸ್ಥಿತಿಯಲ್ಲಿದ್ದೀವಿ, ಅಥವಾ ನಾವೇನನ್ನೂ ಅಲ್ಲ, ನಮ್ಗೆ ಯಾರೂ ಕಿಮ್ಮತ್ತು ಕೊಡಲ್ಲ. ಈ ಎರಡರ ಮಧ್ಯೆ ನಾವು ನಿಂತಿದ್ದೀವಿ, ಆ ಸುವರ್ಣ ಮಧ್ಯಮದಲ್ಲೇ ನಿಂತಿದ್ದೀವಿ ಅಂತ ಅನ್ಸುತ್ತೆ ನನಗೆ. ಪ್ರತಿ ಬಾರಿಯ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲೂ ಆಯಿತು, ನರೇಂದ್ರ ಮೋದಿ ಮೀಡಿಯೇಟ್ ಮಾಡಿಬಿಡ್ತಾರೆ. ನರೇಂದ್ರ ಮೋದಿ ಎಲ್ಲೂ ಹೇಳಲಿಲ್ಲ ಅದನ್ನು, ಭಾರತ ಸರ್ಕಾರ ಎಲ್ಲೂ ಕೂಡ ಹೇಳಲಿಲ್ಲ. ಅವರು ಉಕ್ರೇನ್ಗೂ ಹೋಗಿ ಬಂದರು, ಅವ್ರು ರಷ್ಯಾಕ್ಕೂ ಹೋಗಿ ಬಂದರು. ಆದರೆ ವ್ಲಾದಿಮಿರ್ ಪುಟಿನ್ ಅವರು ಹೇಳಿದ್ದಾರೆ ದಟ್ ಐ ಡೂ ಎಕ್ಸೆಪ್ಟ್ ಇನ್ ಗುಡ್ ಫೇತ್ ಪ್ರೈಮ್ ಮಿನಿಸ್ಟರ್ ಮೋದಿ's ಆಫರ್ ಟು ಮೀಡಿಯೇಟ್ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಟೇಕಿಂಗ್ ದಿಸ್ ಸ್ಟಾನ್ಸ್ ಇಸ್ ವೆರಿ ಫೇರ್. ನಾವೇನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇಲ್ಲ, ನಾವೇನು ಮಹಾನ್ ಅಂತ ಹೇಳ್ತಾ ಇಲ್ಲ. ಮಹಾನ್ ಪ್ರಶ್ನೆ ಹೇಳ್ತಿಲ್ಲ ನಾನು. ವ್ಲಾದಿಮಿರ್ ಪುಟಿನ್ ವೆಸ್ಟರ್ನ್ ಸ್ಯಾಂಕ್ಷನ್ಸ್ ಒಳಗಾದಾಗ ನ್ಯಾಚುರಲಿ ಅವ್ರು ನೋಡೋದು ಸೌತ್ ಹತ್ರ, ಇಂಡಿಯಾ ಹತ್ರ ನೋಡ್ತಾರೆ, ಚೈನಾ ಹತ್ರ ನೋಡ್ತಾರೆ, ಹೊಸ ಮಾರ್ಕೆಟ್ ಓಪನ್ ಆಗುತ್ತಾ ಅಂತ ನೋಡ್ತಾರೆ. ಅದು ಕೂಡ ನಾವೇನೋ ಅವ್ರು ನಮ್ಮ ಮೇಲೇನೋ ಉಪಕಾರ ಮಾಡ್ತಿದ್ದಾರೆ, ನಾವು ಅವ್ರ ಮೇಲೆ ಉಪಕಾರ ಮಾಡ್ತಿದ್ದಾರೆ ಅಂತ ನೋಡಬೇಕಿಲ್ಲ. ವಿದೇಶಾಂಗ ನೀತಿಗಳನ್ನು ನೋಡುವ ಪರಿ ನನಗನ್ಸುತ್ತೆ ಹೆಚ್ಚು ಡಿಸ್ಪ್ಯಾಷನೇಟ್ ಆಗಿರಬೇಕು ಅಂತ. ಸಂಜೀವ್ ಕುಮಾರ್ ಅವರೇ, ವಿಪಕ್ಷಗಳ ವಾದ ಹೆಂಗೆ ಅನ್ನಿಸ್ತು ನಿಮಗೆ? ಅಲಿಪ್ತ ನೀತಿಯಿಂದ ಸಂಪೂರ್ಣ ವಿಮುಖರಾಗಿ ಈಗಿನ ನೀತಿ ಏನಿದೆ ಇದು ವಿದೇಶಾಂಗ ನೀತಿಯ ಮೇಲೆ ಕಪ್ಪು ಚುಕ್ಕೆ ಅಂದ್ರು. ಇಲ್ಲ, ಅಲಿಪ್ತ ನೀತಿಯಿಂದ ನಾವು ಕಂಪೇರ್ ಮಾಡಿ ನೋಡಿದಾಗ ಇವತ್ತು ಮಲ್ಟಿಲ್ಯಾಟ್ರಲ್ ಅಲಯನ್ಸು ಅಥವಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಥವಾ ಸ್ಟ್ರಾಟಜಿಕ್ ಅಟಾನಮಿ ಅಂತ ನೋಡ್ಬೋದು ನಾವು. ಈಗ ಪಾಲಿಸಿ ಪ್ರೋ ಅಮೆರಿಕನಿಸಮ್ ಆಗಿದೆ ಅಥವಾ ನಾವು ಮೀಡಿಯೇಟ್ ಮಾಡೋ ಸ್ಥಿತಿನಲ್ಲಿಲ್ಲ, ಅಥವಾ ಇವತ್ತೇನು ಸಂತಾಪ ಸೂಚನೆ ಆಯ್ತಲ್ಲ ಅದು ಒಂದು ನಮ್ಮ ವಿದೇಶಾಂಗ ನೀತಿಲಿ ಕಪ್ಪು ಚುಕ್ಕೆ, ಇವೆಲ್ಲ ಒಂದು ಟೀಕೆ ಟಿಪ್ಪಣಿಗಳು. ನೋಡ್ರಿ, ನಮ್ಮಲ್ಲಿ ಪರ್ವೇಜ್ ಮುಷರಫ್ ಅವಾಗ ಅವ್ರನ್ನ ಕರೆದಾಗ ಬಹಳ ಜನ ಕ್ರಿಟಿಸೈಸ್ ಮಾಡಿದ್ರು. ಅವರು ಆಗ್ರಾ ಸಮಿಟಿಗೆ ಕರೆದಾಗ ಇವ್ರು ಡಿಕ್ಟೇಟ್ರು, ಇವ್ರನ್ನ ಕರಿಬಾರ್ದಾಗಿತ್ತು, ಈ ರೀತಿಯಾಗೆಲ್ಲ ಬಹಳ ಕ್ರಿಟಿಸಿಸಮ್ ಆಯ್ತು. ಆದ್ರೆ ಆಮೇಲೆ ನೋಡ್ರಿ, ಅಮೇರಿಕಾ ಕೂಡ ಪರ್ವೇಜ್ ಮುಷರಫ್ ಜೊತೆಗೇನೆ ನಿಗೋಷಿಯೇಟ್ ಮಾಡಕ್ ಶುರು ಮಾಡಿದ್ರು. ಈಗ ಯಾವ್ದೇ ಒಂದು ಕಂಟ್ರಿ, ಈಗ ನೀವು ಸದಾಮ್ ಹುಸೈನ್ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರಲ್ಲ, ಅದು ಇಲ್ಲಿಗಲ್ ಒಂಥರ ಟ್ರಯಲ್ ಮಾಡ್ದಂಗ್ ಮಾಡಿದ್ರು ಅಮೆರಿಕಾದವ್ರು. ಇವತ್ತಿನ ತನಕನೂ ನಾವು ಯಾರು ಕೂಡ ಪ್ರಶ್ನೆ ಕೇಳ್ತಾ ಇಲ್ಲ. ಅದೇ ರೀತಿಯಾಗಿ ಇಸ್ರೇಲಿ ಪ್ರೆಸಿಡೆಂಟ್, ಫಾರ್ಮರ್ ಇಸ್ರೇಲಿ ಪ್ರೆಸಿಡೆಂಟ್, ಅವರನ್ನ ವಾರ್ ಕ್ರಿಮಿನಲ್ ಅಂತ ಡಿಕ್ಲೇರ್ ಮಾಡಿಸಿದ್ರು. ಇವೆಲ್ಲ ನಾವು ಒಂದು ಕಂಟೆಕ್ಸ್ಟ್ ನೋಡಿದಾಗ ಅಮೆರಿಕ ಮಾಡೋದು ನೀತಿಗಳು, ಈಗ ಫಾರ್ ಎಕ್ಸಾಂಪಲ್ ರೆಸೊಲ್ಯೂಷನ್ ನಂಬರ್ 1373 ಸೆಕ್ಯೂರಿಟಿ ಕೌನ್ಸಿಲ್, ಅದು ಬಹಳ ಈಸಿಯಾಗಿ ಪಾಸ್ ಆಗೋಯ್ತು. ಈಗ ಯಾಕೆ ಯಾವ್ದು ರೆಸೊಲ್ಯೂಷನ್ ಪಾಸ್ ಆಗ್ತಾ ಇಲ್ಲ? ಇದು ಒಂದು ಕೇಳೋ ಪ್ರಶ್ನೆ. ಈಗ ಅಕ್ಟೋಬರ್ 7 ಏನಾಯ್ತು, ಇರಾನ್ ಏನ್ ಮಾಡಿದ್ರು, ಅದು ಒಂದು ಪ್ರಶ್ನೆ. ಬಟ್ ಕಂಪ್ಯಾರಿಟಿವ್ ಆಗಿ ನೋಡಿದ್ರೆ ಇಸ್ರೇಲಿನ ಎಕ್ಸ್ಪಾನ್ಷನಿಸ್ಟ್ ಪಾಲಿಸೀಸ್ ಯಾವ ರೀತಿ ಆಗಿದೆ, ಶಿಮೋನ್ ಪೆರೇಸ್ ಆಗ್ಲಿ, ಬೆಂಜಮಿನ್ ನೇತನ್ಯಾಹು ಆಗಲಿ,
ಇವ್ರನ್ನೆಲ್ಲ ಸ್ಲೋಗೊಬಾನ್ ಮಿಲೋಸೆವಿಚ್ ಆಗ್ಲಿ ಇವ್ರನ್ನೆಲ್ಲ ನೋಡಿದಾಗ ಇಸ್ರೇಲ್ ಒಂದು 50 ವರ್ಷದಿಂದ ವಿಸ್ತಾರವಾದಿ ನೀತಿ ಫಾಲೋ ಮಾಡ್ತಾ ಇದ್ದಾರೆ. ಇದನ್ನ ಯಾರು ಕ್ರಿಟಿಸೈಸ್ ಯಾಕೆ ಮಾಡ್ತಿಲ್ಲ? ಅಮೆರಿಕಾದಲ್ಲಿ ಒಂದು ಪುಸ್ತಕ ಬರೆದ್ರು ಅಮೆರಿಕನ್ ಪ್ರೊಫೆಸರ್ ಜಾನ್ ಮೀರ್ಜಾಯೆವ್ ಅವರು, ಸ್ಟೀವನ್ ಬಾಲ್ಟ್. ಏನ್ ಪುಸ್ತಕ ಬರೆದ್ರಪ್ಪ? ಇಸ್ರೇಲಿ ಲಾಬಿ ಅಂಡ್ ದ ಮೇಕಿಂಗ್ ಆಫ್ ಅಮೆರಿಕನ್ ಫಾರಿನ್ ಪಾಲಿಸಿ. ಇವತ್ತು ಏನು ನಾವು ಈ ಯುದ್ಧ ನೋಡ್ತಿದೀವಲ್ಲ, ಇದು ಡೊನಾಲ್ಡ್ ಟ್ರಂಪ್ನವರು ಬ್ಲೇನ್ ಚೈಲ್ಡ್ ಅಲ್ಲ. ಇದು ಅಮೆರಿಕಾದಲ್ಲಿ ಯಾವತ್ತೂ ಕೂಡ 2 ಲಾಬಿ ಬಹಳ ಸ್ಟ್ರಾಂಗ್ ಇದೆ. ಒಂದು ಕಾಟನ್ ಲಾಬಿ, ಅವರು ಈಜಿಪ್ಷಿಯನ್ ಕಾಟನ್ ಅನ್ನು ಪರ್ಚೇಸ್ ಮಾಡಕ್ಕೆ ಯಾವತ್ತೂ ಬಿಡಲ್ಲ, ನಂಬರ್ 1. ಎರಡನೇದು ಜಿವಿಶ್ ಲಾಬಿ. ಜಿವಿಶ್ ಲಾಬಿ ಇಂಟೆಲೆಕ್ಚುಯಲ್ ಆಗಿ ಇಟ್ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮಿಡಲ್ ಕ್ಲಾಸ್ ಅಮೆರಿಕಾದಲ್ಲಿ. ಅವರು ಫಾರಿನ್ ಪಾಲಿಸಿನ ಯಾವತ್ತೂ ಡಿಫೈನ್ ಮಾಡ್ತಾರೆ. ಹೀಗಾಗಿ ನೋಡ್ರಿ, ಯಾವತ್ತೂ ಕೂಡ ಇಸ್ರೇಲ್ ವಿಸ್ತಾರವಾದಿ ನೀತಿಗಳನ್ನ ಯಾವತ್ತೂ ಕ್ರಿಟಿಸೈಸ್ ಮಾಡಿಲ್ಲ. ಸೊ ಹೀಗಾಗಿ ಒಂದು ಬ್ಯಾಲೆನ್ಸ್ ನಾವು ನೋಡಕ್ ಹೋದಾಗ ಇವತ್ತು ಇಂಡಿಯಾಗೆ ಇಸ್ರೇಲು ಬೇಕು, ಇರಾನು ಬೇಕು. ಈ ಒಂದು ಕಂಪ್ಯಾರಿಸನ್ ಮಾಡಿದಾಗ ನಾವು ಪ್ರೋ ಅಮೆರಿಕನಿಸಮ್ ಕಾಲ ಹೋಗಿದೆ. ಈಗ ಪ್ರೋ ಅಮೆರಿಕನಿಸಮ್ ನಾವೆಲ್ಲ ಅನ್ಕೊಂಡಾಗೆ ಸಂಜೀವ್ ಕುಮಾರ್ ಸರ್, ಡೊನಾಲ್ಡ್ ಟ್ರಂಪ್, ಸಂಜೀವ್ ಕುಮಾರ್ ಸರ್, ಇದು ಐರನಿ ಅನ್ಸಲ್ವಾ? ಅನೇಕ ಬಾರಿ ನಾವು ಇವತ್ತು ಕುತ್ಕೊಂಡು ಅಲಿಪ್ತ ನೀತಿ ಚರ್ಚೆ ಮಾಡ್ತೀವಿ. 1962 ಇಂದ 91ವರೆಗೆ ವಿ ವೇರ್ ವಿತ್ ಸೋವಿಯತ್ ಯೂನಿಯನ್. ಅಮೆರಿಕನ್ ಪಾಲಿಸಿನೂ ಕಾರಣ ಇರ್ಬೋದು ಅದಕ್ಕೆ. ನಾವು ಅವಾಗ ಅಲಿಪ್ತ ನೀತಿ ಅಂತ ಸ್ಟಾರ್ಟಿಂಗಲ್ಲಿ ಏನು ಪಂಡಿತ್ ಜವಾಹರ್ಲಾಲ್ ನೆಹರು ಒಂದಿಷ್ಟು ದಿನಗಳ ಕಾಲ ಅಲ್ಲಿ ಇಲ್ಲಿ ಓಡಾಡಿದ್ರು ಅನ್ನೋದು ಬಿಟ್ಟರೆ, ನಾವು ಆ್ಯಕ್ಚುಲಿ ಅಲಿಪ್ತ ನೀತಿಯನ್ನು ಫಾಲೋ ಮಾಡ್ತಿದ್ವಾ ಅನ್ನೋದೇ ನನಗೆ ಅನೇಕ ಬಾರಿ ಪ್ರಶ್ನೆ ಇದೆ. ಈಗ 2000ರಿಂದ ಈಚೆಗೆ ಅಫ್ಘಾನಿಸ್ತಾನ್ ಯುದ್ಧ, ಇರಾಕ್ ಯುದ್ಧ, ಲಿಬಿಯಾ ಯುದ್ಧ ಮತ್ತು ಈಗ ಇಸ್ರೇಲ್ ಇರಾನ್ ಯುದ್ಧ ಇರ್ಬೋದು, ರಷ್ಯಾ ಉಕ್ರೇನ್ ಯುದ್ಧ ಇರ್ಬೋದು, ಈಗ ನಾವು ಆ್ಯಕ್ಚುಲಿ ಸ್ಟ್ರಾಟಜಿಕ್ ಎಟಾನಮಿ ಇಸ್ ಆ್ಯಕ್ಚುಲಿ ಅಲಿಪ್ತ. ಅದರ್ವೈಸ್ ನಾವು ಸೋವಿಯತ್ ಯೂನಿಯನ್ ತೆಕ್ಕೆಯಲ್ಲಿದ್ವಿ. ಅಲ್ಲ, ಅದು ಕರೆಕ್ಟ್ ನೀವು ಹೇಳೋದು. ಈಗ 1962 ಒಂದು ಡಿಬ್ಯಾಕಲ್ ಏನಿದೆಯಲ್ಲ ಚೈನಾ, ಅದು ಒಂದು ಅಲಿಪ್ತ ನೀತಿಯ ಒಂದು ಫಿಯಾಸ್ಕೋ ಅಂತ ಹೇಳ್ಬೋದು ನಾವು. ಈಗ ಎಷ್ಟೋ ಸಾರಿ, ಈಗ ಫಾರ್ ಎಕ್ಸಾಂಪಲ್ ಚೈನಾ ಯುದ್ಧದ ಟೈಮಲ್ಲಿ ನಮಗೆ ಇಂಟರ್ನ್ಯಾಷನಲ್ ಸಪೋರ್ಟ್ ಬಹಳಷ್ಟು ಸಿಗೋ ಸಾಧ್ಯತೆಗಳಿದ್ವು. ನೆಹರು ಅವರು ಯಾಕೆ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ? ಅಲಿಪ್ತ ನೀತಿಯ ಒಂದು ರೊಮ್ಯಾಂಟಿಸಿಸಮ್ ಅಲ್ಲಿ ನಾವು ನಮ್ಮ ದೇಶದ ಭೂಭಾಗ ಕಳ್ಕೋಬೇಕಾಯ್ತು. ಆದ್ರೆ ಕಂಪ್ಯಾರಿಟಿವ್ ಆಗಿ ನೋಡ್ರಿ, ಗ್ರಾಜುವಲ್ ಆಗಿ ಅಲಿಪ್ತ ನೀತಿ ಡೈಲ್ಯೂಟ್ ಆಗಕ್ ಶುರು ಆಯ್ತು. ಯಾವಾಗ ಶಾಸ್ತ್ರೀಜಿಯವ್ರ ಟೈಮಿಂದಾನೇ ಡೈಲ್ಯೂಟ್ ಆಗಕ್ ಶುರು ಆಯ್ತು. ಇಂದಿರಾಜಿಯವ್ರ ಟೈಮಲ್ಲಿ ಬಹಳ ಕ್ಲಿಯರ್ ಆಗೇನೆ ಸೋಷಿಯಲಿಸ್ಟ್ ಒಂದು ಟಿಲ್ಟ್ ಇಂಡಿಯಾಸ್ ಫಾರಿನ್ ಪಾಲಿಸಿನಲ್ಲಿ, ಎಸ್ಪೆಷಲಿ ಇಂಡೋ ಸೋವಿಯತ್ ಟ್ರೀಟಿ ಆಫ್ ಪೀಸ್, ಫ್ರೆಂಡ್ಶಿಪ್ ಅಂಡ್ ಕೋಆಪರೇಷನ್ ನಾವು ನೋಡಿದಾಗ ಅಲ್ಲಿಂದ ಏನು ಡಿಫೆನ್ಸ್ ಡೀಲ್ಸ್ ಏನಿದಾವಲ್ಲ, ರಷ್ಯಾ ಹ್ಯಾಸ್ ಬಿನ್ ಅವರ್ ಗ್ರೇಟೆಸ್ಟ್ ಡಿಫೆನ್ಸ್ ಪಾರ್ಟ್ನರ್ ಡಿಫೆನ್ಸ್ ಡೀಲ್ಗೆ. ಪ್ರಿನ್ಸಿಪಲ್ ಆಗಿತ್ತು. ಆದ್ರೆ ಸೋಷಿಯಲಿಸ್ಟ್ ರಷ್ಯಾ ಜೊತೆಗೆ ಸ್ವಲ್ಪ ಟಿಲ್ಟ್ ಇತ್ತು. ಅದೇ ಅಮೆರಿಕಾ ಜೊತೆಗೂ ಡಿಫೆನ್ಸ್ ಡೀಲ್ ಇದ್ದು, ಬಟ್ ಅಮೆರಿಕಾದೇನು ಹೈಫೋನೇಟೆಡ್ ಪಾಲಿಸಿ ಇರಲಿಲ್ಲ ಅವ್ರದ್ದು. ಇಂಡಿಯಾ ಪಾಕಿಸ್ತಾನ ಎರಡನ್ನೂ ಸ್ಟ್ರಾಟಜಿಕ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಕೋಲ್ಡ್ ವಾರ್ ಮುಗಿದ ನಂತರ ಹೈಫೋನೇಟೆಡ್ ರಿಲೇಶನ್ಶಿಪ್ ಅಂತ ಸ್ಟಾರ್ಟ್ ಮಾಡಿದ್ರು. ಬಟ್ ಆದ್ರೆ ನಾವು ಅಲಿಪ್ತ ನೀತಿಯ ಒಂದು ಫಸ್ಟ್ ಒಂದು 15-16 ವರ್ಷ ಕಂಪೇರ್ ಮಾಡಿ ನೋಡಿದಾಗ ನಾವು ಒಂದು ಇಂಟರ್ನ್ಯಾಷನಲ್ ಕಾಸ್ಮೋಪಾಲಿಟನ್ ರೊಮ್ಯಾಂಟಿಸಿಸಮ್ ಕಡೆ ಹೋಗ್ತಾ ಇದ್ವಿ. ನಮಗೇನು ಯುಗೋಸ್ಲಾವಿಯಾ ಕ್ರೈಸಿಸ್, ಕೊರಿಯನ್ ಕ್ರೈಸಿಸ್, ಇವನ್ನೆಲ್ಲ ಇಂಟರ್ನ್ಯಾಷನಲ್ ಕಂಟ್ರೋಲ್ ಕಮಿಟಿ ಚೇರ್ಮನ್ಶಿಪ್ ಸಿಕ್ತು. ವಿಯೆಟ್ನಾಂ ಕ್ರೈಸಿಸ್ಗೆ ಇವೆಲ್ಲ ಆಗಿದ್ದು ಒಳ್ಳೇದೆ. ಬಟ್ ಆದ್ರೆ ಕಂಪೇರ್ ಮಾಡಿ ನೋಡಿದಾಗ ನಮಗೆ ಆಗಿದ್ದ ಲಾಸ್ ನೋಡ್ರಿ, ನಾವು ಆಗಿದ್ದ ಲಾಸ್. ಈವನ್ ತಾಷ್ಕೆಂಟ್ ಅಗ್ರಿಮೆಂಟ್ ಕಂಪ್ಯಾರಿಟಿವ್ ಆಗಿ ನೋಡಿದ್ರೆ, ಇವತ್ತು ನಾವು ಕುತ್ಕೊಂಡು ನೋಡಿದ್ರೆ ವಿ ಕ್ಯಾನ್ ಕ್ರಿಟಿಸೈಸ್ ದಟ್ ಅಗ್ರಿಮೆಂಟ್. ಯಾಕಂದ್ರೆ ನಮಗೆ ವ್ಯಾಂಟೇಜ್ ಪಾಯಿಂಟ್ ಇತ್ತು. ಲಾಹೋರ್ ಸೆಕ್ಟರ್ ತನಕ ಆರ್ಮಿ ಹೋಗಿತ್ತು. ಅವಾಗ ಕರೆಕ್ಟ್ ಆಗಿ ಕಾಶ್ಮೀರಿ ಡಿಸ್ಪ್ಯೂಟ್ ಅನ್ನ ನಾವು ಇದನ್ನ ಮಾಡಬಹುದಾಗಿತ್ತು. ಬಟ್ ಎನಿವೇ ಇದ್ರ ಬಗ್ಗೆ ಬಹಳಷ್ಟು ವಿವಾದ ಆಗ್ಬೋದು. ಸೊ ಹಾಗಾಗಿ ಇವತ್ತಿನ ಒಂದು ಪಾಲಿಸಿ ನಾವು ಕಂಪೇರ್ ಮಾಡಿ ನೋಡಿದಾಗ ನಾವು ಬೆಟರ್ ಪೊಸಿಷನ್ ಅಲ್ಲಿ ಇದೀವಿ ಅಂತ ಹೇಳ್ಬೋದು ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.